ನಿಶ್ಚಿತ ಪ್ರಕಾರವಾಗಿ ಬ್ರಹ್ಮಕಲಶೋತ್ಸವಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ನಾಡಿದ್ದು ಮಾರ್ಚ್ 17ರಿಂದ ಏಪ್ರಿಲ್ 17ರಿಂದ 28ನೇ ತಾರೀಕಿನ ತನಕ ವಾರ್ಷಿಕ ವಾರ್ಷಿಕೋತ್ಸವ ಅದೇ ರೀತಿ ದೈವಗಳ ನೇಮೋತ್ಸವ ತನಕ ನಡೆಯುವಂತಹ ವಿಜೃಂಭಣೆಯಿಂದ ನಡೆಸಲ್ಪಡುವಂತಹ ಕಾರ್ಯಕ್ರಮಗಳಿಗೆ ನಡೆಯುವಂತಹ ಅನ್ನದಾನಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆಗೆ ಚಪ್ರ ಹಾಕುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮಂಟಪ ನಿರ್ಮಾಣಕ್ಕೆ ಬೇಕಾಗಿ ಚಪ್ರ ಮುಹೂರ್ತವನ್ನು ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸಮಾಹಿತರಾಗಿದ್ದೇವೆ. ಇವತ್ತಿನಿಂದ ತೊಡಗಿಕೊಳ್ಳುವಂತಹ ಈ ಚಪ್ರ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಅಂದವಾದಂತಹ ಓರಣದಿಂದ ಕೂಡಿದಂತಹ ಈ ತನಕ ಎಲ್ಲಿಯೂ ಈ ರೀತಿಯಾದಂತಹ ಸಭಾ ವ್ಯವಸ್ಥೆ ನಡೆದಿಲ್ಲ ಎಂಬಂತಹ ಒಳ್ಳೆಯ ಮಾತನ್ನು ಕೇಳಿಕೊಳ್ಳುವಂತಹ ರೀತಿಯಲ್ಲಿ ಇಲ್ಲಿ ಮಂಟಪ ಚಪ್ಪರ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಅಡೂರು, ಮಧೂರು, ಕಾವು, ಕಣ್ಯಾರ ಎಂಬಿ ಸ್ಥಳಗಳಲ್ಲಿರುವಂತಹ ಸಮಸ್ತ ದೈವಿಕ ಶಕ್ತಿಗಳನ್ನು ಮುಂದಿಟ್ಟುಕೊಂಡು ಗ್ರಾಮಾಧಿಪತಿಯು ಕ್ಷೇತ್ರಾಧಿಪತಿಯೂ ಆದಂತಹ ಶ್ರೀ ಕುಕ್ಷಿಶಾಸ್ತ್ರ ಧರ್ಮಶಾಸ್ತ್ರ ಸಹಿತ ಶ್ರೀ ಉದನೇಶ್ವರ ಸ್ವಾಮಿಯನ್ನು ಮನಸ ವಂದಿಸಿಕೊಂಡು ಸ್ಮರಿಸಿಕೊಂಡು ಭಗವಂತನನ್ನು ಮುಂದಿಟ್ಟುಕೊಂಡು ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳನ್ನು ನಾವು ಸ್ಥಳಕ್ಕೆ ಆಮಂತ್ರಿಸಿದ್ದೇವೆ. ಅವರ ದಿವ್ಯ ಉಪಸ್ಥಿತಿಯಲ್ಲಿ ಅವರಿಂದ ಈ ಚಪ್ಪರ ಮುಹೂರ್ತವನ್ನು ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಅನುಗ್ರಹವನ್ನು ಬೇಡಿಕೊಳ್ತಾ ಇದ್ದೇವೆ. ಓಂ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠ ನಮೋಸ್ತುತೆ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಪ್ರಸ್ಫುಲಾಕೃಷ್ಣಪವರ್ಧರಾಭ್ಯಾಂ ನಗೇಂದ್ರಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶ್ರೀ ಶಂಕರ ಪಾರ್ವತೀಭ್ಯಾಂ. ಗೋವಿಂದ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಬಾಹು ಪಾರ್ಥಸಾರಥಿ ದೇವರ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ ಗೋವಿಂದಾನಿ ಗೋವಿಂದ. ಶಂಕರಾಚಾರ್ಯ ಸಂಸ್ಥಾನಂ ಇವರ ಪೂರ್ಣ ಆಶೀರ್ವಾದದೊಂದಿಗೆ
ಪ್ರಾರಂಭಗೊಂಡಂಥ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಈಗ ಕೊನೆಯ ಹಂತಕ್ಕೆ ಬಂದು ಐತಿಹಾಸಿಕವಾದಂಥ ಬ್ರಹ್ಮಕಲಶೋತ್ಸವಕ್ಕೆ ಸನಿಹದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಎಡನೀರು ಮಠಾಧೀಶರು ಆಗಾಗ ಬಂದು ಜೀರ್ಣೋದ್ಧಾರ ಕಾರ್ಯಗಳನ್ನು ವೀಕ್ಷಣೆ ಮಾಡಿಕೊಂಡು ನಮಗೆ ಆಶೀರ್ವದಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಬರ್ತಾ ಇದ್ದಾರೆ. ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ರಕ್ಷಾಧಿಕಾರಿಯಾಗಿದ್ದುಕೊಂಡು ಸಂಪೂರ್ಣ ಅನುಗ್ರಹದೊಂದಿಗೆ ಶ್ರೀಗಳನ್ನು ಇಲ್ಲಿಗೆ ಎಂದು ನಮ್ಮ ಈ ಚಪ್ಪರ ಮೂರ್ತಕ್ಕೆ ಚಿತ್ತೈಸಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಶೀರ್ವಚನ ನುಡಿ. ಸೀಮೆಯ 4 ನಮ್ಮ ಪ್ರಧಾನ ದೇವಸ್ಥಾನಗಳ ನಂತರ ಬಹಳ ಪ್ರಾಶಸ್ತ್ಯವನ್ನು ಪಡೆದಿರುವಂಥ ಒಂದು ದೇವಸ್ಥಾನ ಪೆರಡಾಲ ಉದನೇಶ್ವರ ದೇವಸ್ಥಾನ. ಇವತ್ತು ಬಹಳ ಸುಂದರವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಕ್ಕೆ ಅಣಿಯಾಗ್ತಾ ಇದೆ. ನಾವೆಲ್ಲ ನಿರೀಕ್ಷಿಸಿದ ಮಟ್ಟದಲ್ಲಿ ಅದರ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿವೆ. ಬಹುಶಃ ಮೊದಲ ದಿನಗಳಲ್ಲಿ ಈ ಮಟ್ಟದಲ್ಲಿ ಇದು ಜೀರ್ಣೋದ್ಧಾರಗೊಳ್ಳಬಹುದು ಅನ್ನೋದಾಗಿ ಯಾರೂ ನಿರೀಕ್ಷಿಸಿರಲಿಕ್ಕಿಲ್ಲ. ಆದರೆ ಬಹುಶಃ ಉದನೇಶ್ವರನ ಒಂದು ಇಚ್ಛೆ, ಅವನೊಂದು ಅನುಗ್ರಹ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಭಾಳ ಸುಂದರವಾಗಿ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಳ್ತಾ ಇದೆ. ಅದರ ಬ್ರಹ್ಮಕಲಶದ ಒಂದು ಕಾರ್ಯಕ್ರಮದ ಅಂಗವಾಗಿ ಅದರ ಚಪ್ಪರ ಮುಹೂರ್ತ ಇವತ್ತು ಇಲ್ಲಿ ನಡೆದಿದೆ. ನಮ್ಮ ದೇವಾಲಯಗಳಲ್ಲಿ ನಮ್ಮ ದೇವಾಲಯದಂತಹ ರೀತಿ ರಿವಾಜುಗಳಿದೆ. ಅದು ಬ್ರಹ್ಮಕಲಶ ಆಗಿರಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ಅಣಿಯಾಗಬೇಕಿದ್ರೆ ಒಂದೊಂದು ಮುಹೂರ್ತಗಳಿರ್ತದೆ. ಮುಖ್ಯವಾಗಿ ನಮ್ಮ ದೇವಾಲಯಗಳಲ್ಲಿ ಅದರ ರೀತಿ ರಿವಾಜುಗಳನ್ನು ಕಾಪಾಡಿಕೊಂಡು ಬರುವುದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದಕ್ಕೆ ಯಾವುದೇ ಚ್ಯುತಿಯಾಗದಂತೆ ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು. ಹಾಗಿರುವಾಗ ಆ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಇವತ್ತು ಈ ಚಪ್ಪರ ಮುಹೂರ್ತ ನಡೆದಿದೆ. ಆ ಚಪ್ಪರ ಮುಹೂರ್ತ ನಡೆದು ಚಪ್ಪರ ಹಾಕಲಿಕ್ಕೆ ಶುರುವಾದರೆ ಬಹುಶಃ ಬ್ರಹ್ಮಕಲಶ ಆರಂಭ ಆಯಿತು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತದೆ. ಚಪ್ಪರ ಬಾಂಡವಕ್ಕ ಜಪ್ಪೆರೆ ಜಂಜ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಬ್ರಹ್ಮಕಲಶವನ್ನು ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಅದನ್ನು ನಡೆಸಿಕೊಡುವಲ್ಲಿ ಎಲ್ಲ ಭಕ್ತರ ಒಂದು ಕೂಡುವಿಕೆ ಕೂಡ ಅಗತ್ಯ ಇದೆ. ಯಾಕಂದರೆ ಇವತ್ತು ದೇವಸ್ಥಾನ ಇಷ್ಟು ಸುಂದರವಾಗಿ ನಿರ್ಮಾಣಗೊಂಡಿದೆ ಅಂದರೆ ಅದಕ್ಕೆ ಖಂಡಿತವಾಗಿ ಭಕ್ತರ ಎಲ್ಲರ ಒಂದು ಒಡಗೂಡುವಿಕೆಯನ್ನು ಸಾಧ್ಯ ಆಗಿದೆ ಮತ್ತು ಅದು ಈ ಮಟ್ಟದಲ್ಲಿ ಅದು ಆಗಲಿಕ್ಕೆ ಅದು ಸಾಧ್ಯವಾಯಿತು. ಹಾಗಿರುವಾಗ ಬ್ರಹ್ಮಕಲಶಗಳು ಕೂಡ ಆ ರೀತಿಯಲ್ಲಿ ಆಗಬೇಕಿದ್ರೆ ಎಲ್ಲ ಭಕ್ತಾದಿಗಳು ಕೂಡ ಯಾವುದೇ ರೀತಿಯ ಜಾತಿ ಭೇದ ಅಥವಾ ಇನ್ಯಾವುದೇ ರೀತಿಯ ತಾತ್ವಿಕವಾದಂತಹ ಭೇದಗಳಿಲ್ಲದೆ ಎಲ್ಲರೂ ಒಂದಾದರೆ ಮಾತ್ರ ಅದು ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪೆರಡಾಲ ದೇವಸ್ಥಾನದಲ್ಲಿ ಅಂಥ ಒಂದು ಕಾರ್ಯ ನಡೆದಿದೆ. ಎಲ್ಲರೂ ಒಂದಾಗಿ ಕೂಡ ಅದನ್ನು ನೆರವೇರಿಸಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವಾದಿ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಅದು ವಿಜೃಂಭಣೆಯಿಂದ ನಮ್ಮ ಊರೇ ಯಾವತ್ತಿಗೂ ನೆನಪಿಸಿಕೊಳ್ಳುವಂಥದ್ದು ಅದು ನಡೀತದೆ ಅನ್ನುವಂಥ ಒಂದು ಭರವಸೆ ನಮಗೆ ಕೂಡ ಇದೆ. ಅದರಿಂದ ಇನ್ನು ನಡೆಯುವಂಥ ಎಲ್ಲ ಇದರ ತಯಾರಿ ಕಾರ್ಯಗಳಿರ್ಬೋದು, ಆ ನಂತರದಲ್ಲಿ ನಡೆಯುವಂಥ ಇದರ ಎಲ್ಲ ಉತ್ಸವಾದಿ ಕಾರ್ಯಕ್ರಮಗಳಿರ್ಬೋದು, ಅದು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆಯಲಿ. ನಿನ್ನೆಯ ದಿನ ಯುಗಾದಿ, ನಮ್ಮ ಹೊಸ ಸಂವತ್ಸರ ಪ್ರಾರಂಭವಾಗಿದೆ. ಪರಾಭವನಾಮ ಸಂವತ್ಸರ. ಬಹುಶಃ ಪರಾಭವನ ಅರ್ಥ ಎಲ್ರಿಗೂ ಗೊತ್ತಿದೆ. ನಿಜವಾಗಿ ಧಾರ್ಮಿಕವಾಗಿ ಧರ್ಮಕ್ಕೆ ವಿರುದ್ಧವಾಗಿರುವಂತಹ ಶಕ್ತಿಗಳಿಗೆ ಪರಾಭವ ಉಂಟಾಗಲಿ ಈ ಸಂವತ್ಸರದಲ್ಲಿ. ಎಲ್ಲರ ಮನಸ್ಸಲ್ಲಿರುವ ಕೂಡ ಯಾವುದಾದ್ರೂ ಬೇರೆ ಬೇರೆ ಯೋಚನೆಗಳಿದ್ದರೆ ಅಥವಾ ದುಷ್ಟ ಶಕ್ತಿಗಳು ನೆಗೆಟಿವ್ ಆಗಿರುವಂಥ ಶಕ್ತಿಗಳಿದ್ದರೆ ಅದಕ್ಕೆ ಪರಾಭವ ಆಗಲಿ, ಸಂವತ್ಸರ ಅದು ವಿಜಯ ಆಗಲಿ. ಆ ನಿಟ್ಟಿನಲ್ಲಿ ಈ ಪರಾಭವನಾಮ ಸಂವತ್ಸರದ ಹಾದಿಯಲ್ಲಿ ನಡೀತಾ ಇರುವಂಥ ಈ ಕ್ಷೇತ್ರದ ಬ್ರಹ್ಮಕಲಶ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೀಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ಉದನೇಶ್ವರನಲ್ಲಿ ಮತ್ತು ಅದರ ಎಲ್ಲ ಅಂಗ ದೇವರುಗಳಲ್ಲಿ ಪ್ರಾರ್ಥಿಸ್ತಾ ಬಂದಂಥ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಉದನೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ, ಕೈಗೊಂಡಂತಹ ಕಾರ್ಯಗಳು ಸುಗಮವಾಗಿ ಸಾಗಲಿ ಅನ್ನೋದಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರ ಹರ ಮಹಾದೇವ.
ಓಂ ನಮಃ ಶಿವಾಯ. ಶ್ರೀ ಉದನೇಶ್ವರ ದೇವರ ನೆನೆಸಿಕೊಂಡು ನಾವು ಏಪ್ರಿಲ್ 17ರಿಂದ ಏಪ್ರಿಲ್ 28ರವರೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಇಂದಿನ ದಿನದಲ್ಲಿ ನಮ್ಮ ಚಪ್ಪರ ಮುಹೂರ್ತ ನಡೆಯಿತು. ಮೈನು ನಟರಾಜ ವೇದಿಕೆ ಇಲ್ಲಿ ಆಗ್ತದೆ. ಇದು ಅನ್ನದಾನಕ್ಕಿರುವ ಸ್ಟೇಜಿ ಮತ್ತು ಕೈಲಾಸ ವೇದಿ ಮೇಲೆ ಸಭಾಭವನದಲ್ಲಿ ಮತ್ತು ದೇವಸ್ಥಾನದ ಫ್ರಂಟ್ ಕಡೆಯಲ್ಲಿ ನಮ್ಮ ಬೇರೆ ಬೇರೆ ಸೇವಾ ಕೌಂಟ್ರುಗಳು, ಸ್ವಾಗತ ಕೌಂಟ್ರುಗಳು, ಸ್ವಯಂ ಸೇವಕ ಕೌಂಟ್ರುಗಳು ಅದೆಲ್ಲ ಅಲ್ಲಿ ಬರ್ತದೆ. ಚಪ್ಪರ ಅಂದರೆ ನಮಗೆ ಉಗ್ರಾಣ ಚಪ್ಪರ ಮೇಲೆ ಬರ್ತದೆ. ಇದು ಕೂತುಕೊಂಡು ಊಟ ಮಾಡುವವರಿಗೆ ಅದರ ಕೆಳಗಿನ ಬದಿ ಬರ್ತದೆ. ಇದು VIP ಗಳಿಗೆ. ಇದು ಮತ್ತೆಲ್ಲ ಸಾರ್ವಜನಿಕವಾಗಿರುವ ಸ್ಥಳ. ಅಡಿಗೆ ಶಾಲೆ ಅಲ್ಲಿ ಆಗ್ತದೆ. ಸಭಾ ವೇದಿಕೆ, ಮೈನ್ ವೇದಿಕೆ ಇದು ಆಗ್ತದೆ. ನಟರಾಜ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಆಗ್ತದೆ. ಊಟದಲ್ಲಿ ಒಂದು VIP ಕೌಂಟ್ರ್ ಆಗಿ ಒಂದು 350 ಒಂದು 700 ಜನರ ವ್ಯವಸ್ಥೆಯಾಗಿ ಇರ್ತದೆ. 5 ಕೌಂಟ್ರ್ ಆಗಿರ್ತದೆ. ಬಫೆ ಕೌಂಟ್ರ್ ಇರ್ತದೆ ಮತ್ತು VIP ಕೌಂಟ್ರು ಬೇರೆ ಒಂದು ಕೌಂಟ್ರ್ ಇರ್ತದೆ. 2 ಕೌಂಟ್ರ್ ಹಾಗೆ ಹೋಗ್ತದೆ. ಒಂದು 3 ಲಕ್ಷ ಜನರ ವ್ಯವಸ್ಥೆಗಿದೆ. ದಿವಸ ಅಂದರೆ 10,000 ಜನದ ಎಸ್ಟಿಮೇಟು ದಿವಸಕ್ಕೆ. ಮತ್ತು ಬರುವ ಭಕ್ತರನ್ನು ಅನುಸರಿಸಿ ಹೇಳಬೇಕಷ್ಟೇ. ಇಲ್ಲಿವರೆಗೆ ದೇವರ ಸಹಾಯದಿಂದ ಎಲ್ಲ ಕಾರ್ಯವು ನಮ್ಮದು ನೆರವೇರಿ ಬಂದಿದೆ. ಇನ್ನು ಮುಂದೆಯೂ ಬರಬಹುದು. ಇವತ್ತು ಚಪ್ಪರ ಮುಹೂರ್ತವು ಭಾಳ ಯಶಸ್ವಿಯಾಗಿ ನಡೆಯಿತು. ಎಡನೀರು ಸ್ವಾಮೀಜಿಗಳಿಂದ ಅದು ನೆರವೇರಿತು. 1 ವಾರದಲ್ಲಿ ನಮ್ಮ ಚಪ್ಪರದ ಕೆಲಸ ಪೂರ್ಣವಾದೀತು.